ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಹಾಗಲಕಾಯಿಯಿಂದ ಬಿಸಿ ಬಿಸಿ ಕಬಾಬ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಇಲ್ಲಿ ಹಾಗಲಕಾಯಿನ ಉಪ್ಪು ನೀರಿನಿಂದ ತೊಳೆದು ಅದನ್ನು ಚೆನ್ನಾಗಿ ಒರೆಸು ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕಬಾಬ್ ಪೌಡರ್. ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಕೆಜ್ಜಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್, ಚೂರು ಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡ್ಕೊತೀನಿ. ಮನೇಲೇ ಮಾಡಿರೋ ಮೆಣಸಿನ್ಕಾಯಿ ಆಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ 2-3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ಒಂದೇ ಸಲ ನೀರನ್ನ ಹಾಕೊಳ್ಳೋ ಅಗತ್ಯ ಇರಲ್ಲ. ಅದು ಗಂಟು ಕೂಡ ಆಗಬಹುದು. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಬರಬೇಕು. ನೋಡ್ತಾ ಇರ್ಬೋದು ನಾನು ಹೆಂಗೆ ಕಲಿಸ್ತಾ ಇದ್ದೀನಿ ಅಂತ. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಬೇಕು. ನೋಡಿ ಈ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಕಲಸಿ ಇಡಬೇಕು. ಈಗ ಸ್ವಲ್ಪ ದಿನದಿಂದ ಮಳೆ ಬರ್ತಿರೋ ಕಾರಣದಿಂದ ಏನಾದರೂ ಬಿಸಿ ಬಿಸಿಗೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಹಾಗಲಕಾಯಿ ಪಲ್ಯ ಮಾಡಿದ್ರೆ ಯಾರೂ ಅಷ್ಟೊಂದು ತಿನ್ನಲ್ಲ. ಈ ಥರ ರುಚಿಯಾಗಿ ಕಬಾಬ್ ಥರ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ಅಷ್ಟೊಂದು ಕಹಿ ಕೂಡ ಇರೋದಿಲ್ಲ. ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ತೊಳೆದು ಆಮೇಲೆ ಅದನ್ನು ವಾಶ್ ಮಾಡಿ ಕಟ್ ಮಾಡಿರೋದ್ರಿಂದ ಅಷ್ಟೊಂದು ಕಹಿ ಬರೋದಿಲ್ಲ. ಎಲ್ಲ ಕಲಿಸ್ಕೊಂಡಾದ ನಂತರ ಇವಾಗ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲ ಆ್ಯಡ್ ಮಾಡ್ಕೊಳ್ತಿಲ್ಲ. ಆ್ಯಡ್ ಮಾಡ್ಕೊಳ್ದೆ ಕೂಡ ಎಷ್ಟು ಸೂಪರಾಗಿ ಬರುತ್ತೆ ನೀವೇ ನೋಡ್ಬೋದು. ಈ ಥರ ಕಲಸಿಟ್ಟು 1-2 ಅವರ್ನ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅಂತ ಹೇಳ್ಬೋದು. ಈ ಥರ ಕಲಿಸ್ಕೊಂಡು ಇದನ್ನು 1-2 ಅವರ್ ಬಿಟ್ಟು ಆಮೇಲೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಟೇಸ್ಟು ಕೂಡ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಕಲಸಿದ ತಕ್ಷಣ ಹಾಕೋದಕ್ಕೂ ಕಲಸಿ ಆದಮೇಲೆ 1-2 ಅವರ್ ಬಿಟ್ಟು ಅದನ್ನು ಹಾಕೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ. ನಾವಿದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವು ಹಾಕಿ ರುಬ್ಬಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದಿತ್ತು. ಅದಿಲ್ಲದೆ ಇರೋ ಕಾರಣ ನಾನು ಈ ಥರ ಮಾಡಿದ್ದೀನಿ. ಆದರೂ ತುಂಬ ರುಚಿಯಾಗಿ ಬಂದಿತ್ತು. 2-3 ಅವರ್ ನೆನೆಸಿಟ್ಟಾದಮೇಲೆ ಈ ಥರ ನಾನು ಎಣ್ಣೆಗೆ ಬಿಡ್ತಿದ್ದೀನಿ. ನೀವು ನೋಡ್ತಿರ್ಬೋದು. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಕಬಾಬ್ನ ಕಲಸಿಟ್ಕೊಂಡಿರೋದನ್ನ ಹಾಕಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಸ್ವಲ್ಪ ಹಿಡ್ಕೊಂಡಿರೋದ್ರಿಂದ ನಾನು ಹೀಗೆ ಮಾಡ್ಕೊತಾ ಇದ್ದೀನಿ. ನೀವು ಒಂದೊಂದೇ ಬಿಡಿಸಿ ಹಾಕಿದ್ರೆ ಈ ಥರ ಮಾಡೋ ಅಗತ್ಯನೇ ಇರಲ್ಲ. ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ. ನೀವು ಇದನ್ನು ಒಂದ್ಸಲ ಯಾವಾಗಾದರೂ ಫ್ರೀ ಇದ್ದರೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನು ತಿಂತಿದ್ರೆ ತಿಂತಾನೆ ಇರಬೇಕು ಅಂತ ಅನಿಸ್ತಿತ್ತು. ನಾನು ಮಾಡಿರೋದು ಸ್ವಲ್ಪ ಆಗಿರೋದ್ರಿಂದ ನಮ್ಮ ಮನೆಯವರೆಲ್ಲ ಸ್ವಲ್ಪ ತಿಂದ್ವಿ. ತಿಂತಿದ್ರೆ ಆ ಕ್ರಂಚಿನೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಅನಿಸುತ್ತೆ ಈ ಥರ ಪದೇ ಮಾಡಿಕೊಂಡು ತಿನ್ನಿ. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ಇದನ್ನು ತಿಂದರು. ಸೇಮ್ ಮೀನು ಕಬಾಬು ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ನ ಕೊಡ್ತಿತ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಹೇಗೆ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ಟ್ರೈ ಮಾಡಿ ನಿಮ್ಮೊಂದಿಗೆ ಹಂಚ್ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.